ಮಹಾರಾಜರಾಗಿರ್ತಾರೆ, ಸಿದ್ಧಲಿಂಗ ಮಹಾರಾಜರು ಕುಂತಿರ್ತಾರೆ. ಹೋಗಿ ಗುರುಗಳಿಗೆ ಪಾದ ಹಿಡಿದು ನಮಸ್ಕಾರ ಮಾಡಿ, ಯಪ್ಪ ಗುರುದೇವ, ಇಷ್ಟು ದಿವಸ ಒಂದಿಷ್ಟು ಸಂಸಾರದ ಭವಬಂಧನದೊಳಗೆ ಬಿದ್ದಿದ್ದಪ್ಪ ಈ ಜೀವ. ಈ ದೇಹಕ್ಕೆ ಮಾತ್ರ ಎಲ್ಲಪ್ಪ ಅಂತ ಕರೀತಾರೆ, ಆದ್ರೆ ಈ ದೇಹಕ್ಕ ಎಲ್ಲಪ್ಪನ ಹೋಗಿಸಿ ಒಂದಿಷ್ಟು ದೀಕ್ಷೆ ಕೊಟ್ಟು ಮೋಕ್ಷದ ಹಾದಿ ಕರುಣಿಸಪ್ಪ ಅಂತ ತಿಳ್ಕೊಂಡ್ರ. ಆಗ ಸಿದ್ಧಲಿಂಗ ಮಹಾರಾಜರಂತ, ನೋಡಿಲ್ಲಪ್ಪ, ನಿನ್ನಾಗ ದೀಕ್ಷೆ ಕೇಳಕ್ಕ ಬಹಳ ಮಂದಿ ಬಂದಾರ ಮಠದೊಳಗ, 100 ಶಿಷ್ಯರ ದೀಕ್ಷೆ ಕೊಡ್ಬೇಕಾಗಿತ್ತು ಅಂದ್ರೆ ಹಂಗ ಕೊಡಕ್ ಸಾಧ್ಯ ಇಲ್ಲ, ಒಂದಿಷ್ಟು ಮಠದ ಸೇವಾ ಮಾಡುವ, ಮುಂದೆ ನಿನಗೆ ದೀಕ್ಷೆ ಕೊಡ್ತೀನಿ ಅಂದ್ರು. ಮಠದ ಸೇವಾ ಪ್ರಾರಂಭ ಮಾಡಿದ. 1 ವರ್ಷ 2 ವರ್ಷ ಮಠಕ್ಕೋಸ್ಕರ ಎಷ್ಟು ಸೇವಾ ಮಾಡಿದ ಅಂದ್ರೆ, ಕಲ್ಲು ಹೊತ್ತ, ಮಣ್ಣು ಹೊತ್ತ, ಮಠ ಕಟ್ಟಿದ. ಗುರುಗಳು ಏನ್ ಹೇಳ್ತಾರ, ಗುರುವಿನ ಸೇವಾ ಚಾಚು ತಪ್ಪಲ ಕಟ್ಟು ನಿಟ್ಟಾಗಿ ಗುರುವಿನ ಸೇವಾ ಮಾಡಿದ. ಹೀಗೆ ಸೇವಾ ಮಾಡ್ತಾ 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 ಎಲ್ಲಪ್ಪ ಒಂದಲ್ಲ ಎರಡಲ್ಲ 12 ವರ್ಷ ಕಮರಿ ಮಠದೊಳಗೆ ಸೇವಾ ಮಾಡ್ತಾನೆ. 12 ವರ್ಷ ಸೇವಾ ಮಾಡಿದ. ಒಂದು ದಿವಸ ಸಿದ್ಧಲಿಂಗ ಮಹಾರಾಜರಂತ, ನೋಡ್ರಪ್ಪ, ಯಾರ್ಯಾರು ನನ್ನ ಮಠದೊಳಗ ದೀಕ್ಷೆ ಪಡ್ಕೋಬೇಕಂತ ಬಂದಿರಲ್ಲ, ಅವ್ರು ಎಲ್ಲರಿಗೂ ಕೂಡ ಕೊನೆಯ ಪರೀಕ್ಷೆ, ಗುರುವಿನ ಕೊನೆಯ ಪರೀಕ್ಷೆ. ನಾಳೆ ಏನ್ ಮಾಡ್ರಿ, ಎಲ್ಲರೂ ಕೂಡ ಮುಂಜಾನೆ ನಿಮ್ಮ ಒಂದು ಪರೀಕ್ಷೆ. ಏನ್ರಪ್ಪ ಗುರುಗಳ ಪರೀಕ್ಷೆ? ಮಠದ ಅಂಗಳೊಳಗ ತೆಗ್ಗು ತೆಗಿತೈತಿ, ಆ ತೆಗ್ಗಿನೊಳಗ ಕುಂತಿರ್ಬೇಕು, ಮ್ಯಾಗ ಮಣ್ಣು ಮುಗಿಸ್ತಾರ. 3 ದಿವಸ ಆದ್ಮ್ಯಾಗ ಯಾರ ಹೇಳ್ತಾರ ಅವರಿಗೆ ದೀಕ್ಷೆ ಅಂತ ಗುರುಗಳು. ಶಿಷ್ಯರೆಲ್ಲ ಕೇಳಿಸ್ಕೊಂಡ್ರು. ರಾತ್ರಿ ಕೆಲವು ಮಂದಿ ಶಿಷ್ಯರು ಇರ್ತಾರಲ್ಲ, ಡಾಂಬಾಚಾರ ಮಾಡ್ತಕ್ಕಂಥ ಶಿಷ್ಯರು ತಾವ ಮಾತಾಡಕತ್ತರು. ಅದು ಮುಂಚೆನೆ ಗುರುಗಳು ಏನ್ ಹಾಕ್ತಾರ, ತೆಗ್ದು ತೆಗಿತಾರಂತ, ನೆಲದ ಮುಗಿಸ್ತಾರಂತ, ಮ್ಯಾಗ ಮಣ್ಣು ಹಾಕ್ತಾರಂತ. 2 ಹಾಸಿಗೆ ಹೊಚ್ಕೊಂಡ್ರ ಉಸುರು ಕಡ್ತೈತಿ, ಉಸುರು ನಿಂತು ಹೋದಂಗಾಗತ್ತ. ಇನ್ನು ಮಣ್ಣು ಮುಚ್ಚಿದ್ರೆ ನಾವೇನು ಉಳಿಯಾಗಲ್ಲ. ಈ ಗುರುನು ಬೇಡ, ದೀಕ್ಷೆನೂ ಬೇಡ ನಮಗೆ ಏನು ಅಂತ ರಾತ್ರಿ ಮಠದ ಕಂಪೌಂಡ್ ಹಾಕಿ ಓಡೋಗ್ಬಿಟ್ಟಿರ್ತಾರೆ ಎಲ್ಲ ಶಿಷ್ಯರು. ಬೇಡ ನಮಗೆ ಈ ಗುರುವಿನ ಸಾಹಸ ಬಂದ ಬಿಡ್ತಾರೆ. ಇವಾಗ ಮುಂಚೆನೆ ಎದ್ದು ಗುರುಗಳು ಅಂತಾರ, ಆಗಪ್ಪ ಯಾರು ಶಿಷ್ಯರ ಪರೀಕ್ಷೆಗೆ ರೆಡಿ ಅದೀರಿ ಬರ್ರಿ ಅಂದ್ರು. ಹೋಗಿ ನೋಡ್ತಾರ, ಒಬ್ಬರು ಶಿಷ್ಯರಿಲ್ಲ, ಉಳಿದಿದ್ದು ಎಲ್ಲಪ್ಪ ಒಬ್ಬರು ಬಂದ ಎಲ್ಲಪ್ಪ ಮುಂದೆ ನಿಂತಿರ್ತಾರ. ಏನೋ ಎಲ್ಲಪ್ಪ ಮತ್ತ ನೀ ಪರೀಕ್ಷೆಗೆ ಸಿದ್ಧದೇನೋ? ಗುರುದೇವ ಸಿದ್ಧದೇನ್ರಿ ಅಂತ. ಜನ ಅಂತಾರ, ಮಠದ ಭಕ್ತರೆಲ್ಲ, ಯಪ್ಪ ಗುರುಗಳ 100 ಮಂದಿ ಶಿಷ್ಯರಿದ್ರು, ಎಲ್ಲಾರು ಹುಡುಗ್ಯಾರ, ಉಳಿದಿದ್ದೀವಿ ಒಬ್ಬ ನಿಮ್ಮ ಸೇವಾದ ಮರಿ ಒಬ್ಬರ ಇರ್ತಾನ, ಇವನು ಮನ್ನಾಗ ಮುಂಚೆ ಏನ್ ಮಾಡ್ತೀರಿ, ಬ್ಯಾಡ ಬಿಡ್ರಿ ಅಂದ್ರು. ಆದ್ರೆ ಸಿದ್ಧಲಿಂಗ ಮಹಾರಾಜ ಹೇಳಿಲ್ಲ. ಪರೀಕ್ಷೆ ಅಂದ್ರೆ ಪರೀಕ್ಷೆ, ಎಷ್ಟು ಮಂದಿ 100 ಒಬ್ಬನಾಗ ಅಂದ್ರು ಅದು ಪರೀಕ್ಷೆನ ನಡೀಲಿ ಅಂದ್ರು. ಏನು ತೆಗ್ದು ತೆಗೆದಿದ್ರಲ್ಲ, ಹೋದ ಎಲ್ಲಪ್ಪ ಆಯ್ತು ಪರೀಕ್ಷೆ ನಡೀಲಿ. ಎಲ್ಲಪ್ಪ ಹೋಗಿ ಕುಂತ, ಮ್ಯಾಗ ಮಣ್ಣು ಹಾಕ್ತಾರ, ಮ್ಯಾಗ ಪಾಟಿಕಲ್ಲ ಮುಚ್ಚೆ 3 ದಿವಸಗಳ ಕಾಲ ಸಾವಿರ ಜನ ಮಠದ ಮುಂದೆ ನಿಂತೈತಿ. 3ನೇ ದಿವಸ ಯಾಕಪ್ಪ ನೋಡೋಣ, ಗುರುಗಳು ಹೇಳ್ಯಾರ ಎಲ್ಲ ಕುಂತ, ನಾವೇನ ಕೆಲವು ಅಂತಿರ್ತಾರ, ಅವೇನೆಲ್ಲ ಮಣ್ಣೊಳಗೆ ಸತ್ತು ಹೋಗ್ಬಿಟ್ಟಿರ್ತಾರ, ಬಡ ಮಣ್ಣು ತಗದ್ಮ್ಯಾಗ ಎತ್ಕೊಂಡು ಹೋಗಿ ಸ್ಮಶಾನದಾಗ ಮಣ್ಣು ಮಾಡ್ಕೊಂಡ್ರ ಸುಟ್ರ ಹಾಕು ಅಂತ ಕೆಲವು ಮಂದಿ ಅಂತಿರ್ತಾರ. 3ನೇ ದಿವಸ ಗುರುಗಳು ಬಂದು ಕೂತಾರ, ತೆಗಿಲಿ ಆಗ್ಲಿ ಅಂತ 3 ದಿವಸ ಆದ್ಮ್ಯಾಗ ಮಣ್ಣು ತೆಗಿತಾರ. ಯಾವಾಗ ಮಣ್ಣು ತೆಗೆದ್ರು ಒಳಗ ಎಲ್ಲಪ್ಪ ಕೂತಿರ್ತಾರ, ಧ್ಯಾನ ಕೂತಿರ್ತಾರ. ಬಾಯಿಯೊಳಗ ಸಿದ್ಧಲಿಂಗ 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 ಅಂತ ಧ್ಯಾನ ಮಾಡ್ತಿರ್ತಾರ. ನೋಡಿರ್ತಕ್ಕಂಥ ಜನ ಅಂತಾರ, ನೋಡ್ರು ಅಲ್ಲಿ ಎಲ್ಲಪ್ಪನ ಲಿಂಗ ಕಂಡಂಗ್ ಕಾಣಕತ್ತಾನ, ಎಲ್ಲಪ್ಪ ಲಿಂಗ ಕಂಡಂಗ್ ಕಾಣಕತ್ತಾನ. ಸಿದ್ಧಲಿಂಗ ಮಹಾರಾಜಿಗೆ ಎದ್ದು ಬಂದು ಎಲ್ಲಪ್ಪ ಹೇಳು ಎಲ್ಲಪ್ಪ ಅಂತ ಎನಿಸ್ಕೊಂತಾರ. ಅಲ್ಲೋ ಎಲ್ಲಪ್ಪ, ಮಣ್ಣೊಳಗೆ ಕೂತಿದ್ದೆಲ್ಲ 3 ದಿವಸ, ನಿನಗೇನೂ ಆಗ್ಲಿಲ್ಲೇನು ಅಂದ್ರೆ ಗುರುಗಳು ಸಿದ್ಧಲಿಂಗ ಮಹಾರಾಜಿಗೆ ಎಲ್ಲಪ್ಪಗ. ಆಗ ಎಲ್ಲಪ್ಪ ಅಂತಾನ, ಯಪ್ಪ ಗುರುನಾಥ, ನನಗೇನ್ ಆಗ್ಬೇಕ್ರಿ, ನಾನು ಕುಂತಿದ್ದಷ್ಟನಪ್ಪ, ನನಗ ಕುಂತಿದ್ದಷ್ಟ ಗೊತ್ತೈತಿ. ಯಾವಾಗ ನಿಮ್ಮ ನಾಮಸ್ಮರಣೆ ಸಿದ್ಧಲಿಂಗ ದೇವ ಅನ್ನಕತ್ತಿದ್ನೋ, ಅವ್ರು ಏನು ಮಣ್ಣು ಮ್ಯಾಗ ಹಾಕ್ತಾರಲ್ಲ, ಅದು ನನಗೆ ಮಣ್ಣು ಅನಿಸ್ಲಿಲ್ಲ, ಮಲ್ಲಿಗೆ ಹೂ ಹಾಕಿದಂಗ ಎಷ್ಟು ದಿವಸ ನಾನು ಮಲ್ಲಿಗೆ ಹೂಗಳ ಕೂತಂಗಾಗಿತ್ತು. ಹೌದು ಬಿಡು ಎಲ್ಲಪ್ಪ, ಶಿಷ್ಯ ಅಂದ್ರೆ ನೀ ನೋಡಪ್ಪ, ಜನ ಎಲ್ಲ ಅಂತಾರ ನೀ ಲಿಂಗ ಕಂಡಂಗ್ ಕಾಣಕತ್ತಿ ಅಂತ, ಲಿಂಗ ಕಂಡಂಗ್ ಕಾಣಕತ್ತಿ ಅನ್ನಕತ್ತಿದ್ರು. ಅದಕ್ಕೆ ಇವತ್ತಿನಿಂದ ಗುರುವಿನ ಪರೀಕ್ಷೆ ಒಳಗೆ ಪಾಸ್ ಆಗಿದ್ದಾನೆ, ನಿನಗೆ ದೀಕ್ಷೆಯನ್ನು ಕೊಡ್ತೀನಿ. ಈ ಜಗತ್ತಿನಾದ್ಯಂತ ಇನ್ನು ಮುಂದೆ ನೀ ಎಲ್ಲಪ್ಪ ಅಲ್ಲ, ಎಲ್ಲ ಲಿಂಗನಾಗಿ ಬೆರೆಯಪ್ಪ, ಎಲ್ಲ ಲಿಂಗ ಮಹಾರಾಜನಾಗು ಅಂದ್ರು. ಅವತ್ತ ಸಿದ್ಧಲಿಂಗ ಮಹಾರಾಜರ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ಎಲ್ಲಪ್ಪ ಎಲ್ಲ ಲಿಂಗನಾಗಿ ಈ ನಾಡಿನೊಳಗ 365 ಮಠಗಳನ್ನ ಕಟ್ಟಿ ಮೆರೆದಿರ್ತಕ್ಕಂಥ ಎಲ್ಲಾ ಲಿಂಗ ಮಹಾರಾಜರು.